ಅನೇಕ ಆಯೋಗಗಳ ವರದಿಗಳು, ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್, ಮಾಧುಸ್ವಾಮಿ ರಿಪೋರ್ಟ್, ನಾಗಮೋಹನ್ ದಾಸ್ ಅವರ ರಿಪೋರ್ಟ್ ಬಂದ ನಂತರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಈ ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿ, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರು. 2023ರಲ್ಲಿ ಹಿಂದಿನ ತಪ್ಪನ್ನ ಅರ್ಥಂತ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪ್ರಣಾಳಿಕೆಯಲ್ಲಿ ಮಾದಿಗ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡ್ತೇವೆ ಮತವನ್ನು ನೀಡಿ ಅಧಿಕಾರಕ್ಕೆ ಬಂದರು. ಆದರೂ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಚಂದ್ರಚೂಡ್ ಅವರ ತೀರ್ಪು ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಚರ್ಚೆ ಆಗಲಿಲ್ಲ. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದನ್ನ ಈ ರಾಜ್ಯದ ಜನತೆಯ ದಿಕ್ಕನ್ನ ತಪ್ಪಿಸಿದ್ರು. ಆದರೂ 2020ರಲ್ಲಿ ಪಂಜಾಬ್ ವರ್ಸಸ್ ದೇವೇಂದ್ರನಾಥ್ ಕೇಸಲ್ಲಿ ಸ್ಪಷ್ಟವಾಗಿ ಈ ದೇಶದ ರಾಜ್ಯಗಳಿಗೆ ಆರ್ಟಿಕಲ್ 341ಗೂ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ. ಈ ದೇಶದ ಸರ್ವೋಚ್ಚ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅವರು ಅಲ್ಲ, ದೇ ಆರ್ ಆಲ್ ಹೆಟ್ರೋಜಿನಿಯಸ್ ಅಂತ ಪದ ಇದನ್ನು ಸಹ 1975ರಿಂದ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಪಡಿತಾ ಪಂಜಾಬಿನ ಜನತೆ ವಂಚನೆಗೊಳಗಾಗಿದ್ದರು, 94ರಿಂದ ಹರಿಯಾಣದಲ್ಲಿ ಮೀಸಲಾತಿ ಪಡೆದಂತ ಹರಿಯಾಣದ ಜನತೆ ಶೋಷಿತ ವರ್ಗ ವಂಚಿತರಾಗಿದ್ದರು. ಆಂಧ್ರಪ್ರದೇಶದ ಜನ 99ರಿಂದ 2004ವರೆಗೂ ಪಡೆದಂತ ಒಳ ಮೀಸಲಾತಿ ಸಂತೋಷ ಹೆಗಡೆ ಅವರ ತೀರ್ಪಿನಿಂದ ಸಂಕಷ್ಟಕ್ಕೆ ಒಳಗಾಗಿದ್ದರು. ಇದೆಲ್ಲರ ಗಮನವನ್ನ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿತ್ತು, ಜಾರಿಯನ್ನೇ ಮಾಡಿತ್ತು. ಇವತ್ತು ತಮ್ಮ ಮುಂದೆ ಬರೋದಕ್ಕೆ, ತಮ್ಮ ಮುಂದೆ ಇವತ್ತು ನನ್ನ ಮಾಧ್ಯಮದ ಮಿತ್ರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು, ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿದ್ದಂಥ ಮತ್ತಿಮೂಡವರು, ಮತ್ತು ವೇದಿಕೆಯಲ್ಲಿ ಅನಂತ್ ಅವರು, ಮತ್ತೆ ಸತ್ಯಣ್ಣನವರು, ರಾಜೇಂದ್ರನವರು, ಮತ್ತೆ ನಮ್ಮ ಸಿದ್ದು ಅವರು, ರಮೇಶ್ ಅವರು, ಅಜಿತ್ ಅವರು, ಕಿರಣ್ ಅವರು, ಮೋಹನ್ ಅವರು, ಪ್ರಶಾಂತ್ ಅವರು, ತಮ್ಮೆಲ್ಲರ ಮುಂದೆ ಕೂತಿದ್ದೀವಿ. ಇವತ್ತು ಗಂಭೀರವಾದ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಒಳ ಮೀಸಲಾತಿ ಜಾರಿಯ ನಂತರ ಈ ದೇಶದ ಮೀಸಲಾತಿ 50%ಗೂ ಮೀರಬಾರದು, ಕ್ಯಾಪ್ ಅನ್ನ ಮೀರಬಾರಿ ಒಳ ಮೀಸಲಾತಿ ಆಗಲಿ ಮೀಸಲಾತಿ ಜಾರಿ ಮಾಡಬಾರದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನ ಇಂದಿರಾ ಸಹಾನಿ ಕೇಸಲ್ಲಿ ನಿರ್ದೇಶನ ಇದ್ರೂ ಸಹ ಆ ತೀರ್ಪಿನಲ್ಲಿ ಒಂದು ಕಡೆ ಯಾವ ರಾಜ್ಯದಲ್ಲಿ ಅತಿ ಶೋಷಿತರಿಗೆ 50% ಕ್ಯಾಪ್ ಅನ್ನಿ ಮೀರಿ ಕೊಡುವಂತ ಅವಕಾಶಗಳು ಅವಶ್ಯಕತೆ ಇದೆ ಅಂದ್ರೆ ಕ್ಯಾಪ್ ಅನ್ನ ಮೀರಬಹುದು. ಈ ಜಡ್ಜ್ಮೆಂಟ್ ಆಧಾರದ ಮೇಲೆ ಛತ್ತೀಸ್ಗಢದಲ್ಲಿ 58% ಮಾಡಿದ್ರು, ಹೈಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ರು, ಸರ್ವೋಚ್ಚ ನ್ಯಾಯಾಲಯ ಆ ಸ್ಟೇ ಅನ್ನ ವೆಕೆಟ್ ಮಾಡಿದೆ. 50% ಕ್ಯಾಪ್ ಅನ್ನ ಮೀರಿ 50% ಮೀಸಲಾತಿ ಕೊಟ್ಟದನ್ನ ಅಲ್ಲಿನ ಹೈಕೋರ್ಟ್ ಸ್ಟೇ ಕೊಟ್ಟಾಗ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಸ್ಟೇ ವೆಕೆಟ್ ಮಾಡಿದೆ. ಮಹಾರಾಷ್ಟ್ರದಲ್ಲಿ 14% ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಪ್ರೂವಲ್ ಕೊಟ್ಟಾಗ 50%ಗೆ ಅಪ್ರೂವ್ ಮಾಡಿ ಸುಪ್ರೀಂ ಕೋರ್ಟ್ ವೆಕೆಟ್ ಮಾಡಿದೆ. ಆಂಧ್ರಪ್ರದೇಶದಲ್ಲಿ 50% ಇದೆ, ಪಂಜಾಬ್ ಅಲ್ಲಿ ಕ್ಯಾಪ್ ಅನ್ನ ಮೀರಲಿಲ್ಲ. ಆದರೆ ಇವತ್ತು ಈ ರಾಜ್ಯ ಸರ್ಕಾರವನ್ನ, ಈ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿರೋದು
ಸುಪ್ರೀಂ ಕೋರ್ಟ್ನ ಚಂದ್ರಚೂಡ್ ಅವರ ಜಡ್ಮೆಂಟ್ ಈ ದೇಶದಲ್ಲಿ ಆರ್ಟಿಕಲ್ 341ಗೂ ಮೀಸಲಾತಿಗೂ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ. ಆರ್ಟಿಕಲ್ 15(4)(4), 16(4), 14(b) ಪ್ರಕಾರ ಈ ದೇಶದ ಯಾವುದೇ ರಾಜ್ಯದ ಶೋಷಿತ ಅಸ್ಪೃಶ್ಯರಿಗೆ ಅಲೆಮಾರಿಗೊಳಗೊಂಡಂತೆ ಪ್ರಶಸ್ತ ಪಂಗಡಗೊಳಗೊಂಡಂತೆ ವಿಶೇಷ ಸಂದರ್ಭಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಈ ದೇಶದ ರಾಜ್ಯಗಳಿಗೆ ಇದೆ. ಅವರು ಸರ್ವೋಚ್ಚರು ಅನ್ನೋ ಪದವನ್ನ ಚಂದ್ರಚೂಡ್ ಅವರು ಜಡ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಗಸ್ಟ್ 1/8/24. ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಯಿತು ಆರ್ಟಿಕಲ್ 16(4) ಪ್ರಕಾರ 15(4) ಪ್ರಕಾರ ಮೀಸಲಾತಿ ಶಿಕ್ಷಣದಲ್ಲಿ ಕೊಡಬೇಕು, ನೌಕರಿಯಲ್ಲೂ ಕೊಡಬೇಕು. ವಿಶೇಷವಾಗಿ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಚುನಾವಣೆಯ ಸ್ಥಳೀಯ ಸಂಸ್ಥೆಗಳಲ್ಲೂ ಕೊಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಅವಕಾಶಗಳನ್ನು ನೀಡಿದೆ. ಅದೇ ಬರ್ತಾ ಇದ್ದೇನೆ ನಾನು ಐ ಆಮ್ ಕಮಿಂಗ್. ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇದೆ ಆ ಎಲ್ಲ ರಾಜ್ಯಗಳಲ್ಲಿ ಈ ಶೋಷಿತರನ್ನು ಮುಖ್ಯವಾಹಿನಿಗೆ ತರಬೇಕಾದರೆ ಒಳ ಮೀಸಲಾತಿ ನಮ್ಮ ಸರ್ಕಾರ ಮಾಡಿರೋದು, ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು ನೇರ ನೇಮಕಾತಿಯಲ್ಲಿ ರೋಸ್ಟರ್ ಸಿಸ್ಟಮ್ ಅನ್ನ ಜಾರಿ ಮಾಡಿದ್ದಾರೆ. ರೋಸ್ಟರ್ ಸಿಸ್ಟಮ್ ಅನ್ನ ಕೇವಲ ನೇರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ನೇರ ನೇಮಕಾತಿಯಲ್ಲಿ ನೌಕರರ ಮೀಸಲಾತಿ ಕೇವಲ 3% ಅನ್ನು ಮೀರೋದಿಲ್ಲ. 17% ಮೀಸಲಾತಿ 100% ನಾವು ಈ ರಾಜ್ಯದ ಶೋಷಿತರಿಗೆ ಕೊಡಬೇಕಾದ್ರೆ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗಗಳಲ್ಲಿ ರೋಸ್ಟರ್ ಮುಂಬಡ್ತಿಯನ್ನು ಮೀಸಲಾತಿಯನ್ನು ಕೊಟ್ಟಾಗ ಮಾತ್ರ 100% ಮೀಸಲಾತಿ ರೀಚ್ ಆಗೋದಕ್ಕೆ ಸರ್ಕಾರಗಳಿಗೆ, ಸಮಾಜಕ್ಕೆ ಸೂಕ್ತ ಆಗ್ತದೆ. ಅದನ್ನ ಇವತ್ತು ಮನ್ನಣೆ ಮಾಡ್ತಾ ಇದ್ರೆ ಬಿಲ್ಲಲ್ಲಿ ಮುಂಬಡ್ತಿ ಮೀಸಲಾತಿಯನ್ನು ರೋಸ್ಟರ್ ಅನ್ನು ಕೈ ಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಂದ ನಂತರ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ 5 ಗುಂಪುಗಳನ್ನು ಮಾಡಿ ಅಲೆಮಾರಿ ಗುಂಪುಗಳಿಗೆ ಪ್ರತ್ಯೇಕ ಮೀಸಲಾತಿ ಅಂದಾಗ ಆ ಮೀಸಲಾತಿ ಗೊಂದಲವನ್ನು ಸೃಷ್ಟಿ ಮಾಡಿ ನ್ಯಾಯಾಲಯದಲ್ಲಿ ಸ್ಟೇ ತರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಈ ಸರ್ಕಾರದ ಷಡ್ಯಂತ್ರ ಕರ್ನಾಟಕ ರಾಜ್ಯದ ಮಾದಿಗ ಮತ್ತು ಶೋಷಿತ ಉಪಜಾತಿಗಳಿಗೆ ಆತಂಕ ಇದೆ. ಆ ಆತಂಕವನ್ನು ಸರಿ ಮಾಡಬೇಕು. ಅಲೆಮಾರಿ ಸಮುದಾಯಕ್ಕೆ ಮತ್ತೊಂದು ಮೀಸಲಾತಿ ಕಲ್ಪನೆ ಮಾಡಬೇಕು. ಮತ್ತೆ ಯಾವುದೇ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಮೆಂಟ್ನಂತೆ ಸ್ಪಷ್ಟವಾದ ಮೀಸಲಾತಿ ಎಲ್ಲ 17% ತಲುಪಬೇಕಾದರೆ ರೋಸ್ಟರ್ ಮೀಸಲಾತಿಯನ್ನ ಮುಂಬಡ್ತಿಯಲ್ಲಿ ಕೊಡಲೇಬೇಕು. ಆ ದಿಕ್ಕಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ, ಎಲ್ಲ ಮಂತ್ರಿಗಳನ್ನ, ಶಾಸಕರನ್ನ ಇವತ್ತಿನ ಸದನ ಇವತ್ತಿನ್ನೂ ಸಬ್ಜೆಕ್ಟ್ ಬರಲಿಲ್ಲ, ಸಪ್ಲಿಮೆಂಟರಿ ಸಾಯಂಕಾಲಕ್ಕೆ ಬರ್ತದೆ. ಬಂದಾಗ ನಮ್ಮಿಬ್ಬರು ಶಾಸಕರು ಅಲ್ಲ, ಇನ್ನು ಒಳ ಮೀಸಲಾತಿಯಲ್ಲಿ ಮುಂಬಡ್ತಿಯಲ್ಲಿ ಅನ್ಯಾಯವಾಗ್ತಾರೆ ನೋಡಿದಂತ ಎಲ್ಲ ವರ್ಗದ ಶಾಸಕರು 224 ಶಾಸಕರು ನಮ್ಮ ಪರವಾಗಿ ನಿಲ್ಲಬೇಕು. ಮುಂಬಡ್ತಿ ಮೀಸಲಾತಿ ಅಂತ ಹೇಳಿದ್ರೆ ಅನೇಕರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ, ಸಿರಿಸ್ದಾರ್ಗಳಾಗಿದ್ದಾರೆ, ಎಲ್ಲ ಪರ್ಮಿಷನ್ ತಹಸೀಲ್ದಾರ್ AC ವರ್ಗು ಹೋಗೋದು ಉದ್ಯೋಗದಲ್ಲಿ. ಆ ಅನ್ಯಾಯ ಆಗಿದ್ರೆ ಮೀಸಲಾತಿ 17% ತಾವೇನು ಕೊಟ್ಟಿದ್ದೀರಾ, ಆ 17ರಲ್ಲಿ 3-4% ರೀಚ್ ಆಗೋದಿಲ್ಲ. ಇದರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಈ ಸದನದಲ್ಲೇ ಘೋಷಣೆ ಮಾಡಬೇಕು. ತಾವೇನು ಇವತ್ತು ಕೈ ಬಿಟ್ಟಿದ್ದೀರಾ, ಏನೋ ರೂಲ್ಸ್ ಮಾಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ. ಆದರೆ ಈ ಬಿಲ್ಲಲ್ಲಿ ಬದಲಾವಣೆ ಮಾಡೋ ಅವಕಾಶ ಇದೆ, ಸೇರ್ಪಡೆ ಮಾಡುವ ಅವಕಾಶಗಳಿದೆ.
ಅನೇಕ ಚರ್ಚೆಗಳು ಶಾಸಕರು ಮಾಡ್ತಾರೆ. ಆ ಶಾಸಕರ ಮಾರ್ಗದರ್ಶನ ಪಡಿಬೇಕಾಗಿದೆ. ತಿದ್ದುಪಡಿಯಲ್ಲಿ ಏನಾದ್ರೂ ನ್ಯೂನತೆಗಳಿದೆ, ಸರಿ ಮಾಡುವ ಅವಕಾಶಗಳಿದೆ. ಆದ್ರಿಂದ ಮುಂಬಡ್ತಿ ಮೀಸಲಾತಿಯನ್ನ ಕಡ್ಡಾಯವಾಗಿ ಕೊಡಲೇಬೇಕು. ಮತ್ತೊಂದು ಅನ್ಯಾಯ ಆಗಿದೆ. ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಪ್ರಕಾರ ಮೆಡಿಕಲ್ ಸೀಟ್ ಅಲೋಕೇಶನ್ಸ್ ಆಗಿದೆ. ಗೌರ್ಮೆಂಟ್ ಮೆಡಿಕಲ್ ಸೀಟ್ ಏನಾಗಿದೆ ಅಂತ ಹೇಳಿದ್ರೆ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ. ಪ್ರವರ್ಗ ಎ ಯಾಕೆ ಮಾಡಿದ್ರು? ಅತಿ ಹಿಂದುಳಿದವರು, ಅದು ಶೈಕ್ಷಣಿಕವಾಗಿ ಇರಬಹುದು, ಸಾಮಾಜಿಕವಾಗಿ ಇರಬಹುದು, ಆರ್ಥಿಕವಾಗಿ ಯಾವುದೇ ಗೋಲನ್ನ 75 ವರ್ಷಗಳಲ್ಲಿ ರೀಚ್ ಮಾಡಕ್ಕಾಗಲಿಲ್ಲ. ಆ ಸಮುದಾಯಗಳ ಬಗ್ಗೆ ಜಸ್ಟಿಸ್ ಸದಾಶಿವ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ಮ ಉದ್ದೇಶ, ಕೇಂದ್ರ ಸರ್ಕಾರದ ಉದ್ದೇಶ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಶಯ ಮೀಸಲಾತಿಯಲ್ಲಿ ವಿಶೇಷವಾದಂತಹ ಯೋಜನೆಗಳನ್ನು ರೂಪಿಸಿ ವಿಶೇಷವಾದ ಅವಕಾಶಗಳನ್ನು ನೀಡೋದ್ರ ಮುಖಾಂತರ ಎಲ್ಲ ವರ್ಗದವರನ್ನ ಮುಖ್ಯವಾಹಿನಿಗೆ ತಂದ್ಕೊಬೇಕು. ಈ ದಿಕ್ಕಿನಲ್ಲಿ ಶೋಷಿತ ವರ್ಗದವರನ್ನ, ಮೀಸಲಾತಿಯಿಂದ ವಂಚಿತರಾಗದವರನ್ನ, ಯಾವ ದಕ್ಷಿಣ ಭಾರತದಲ್ಲಿ ಮಾದಿಗ ಸಮುದಾಯ ಎಲ್ಲದಿಂದ ವಂಚಿತರಾಗಿದೆ, ಅದಕ್ಕೆ ಅನೇಕ ಆಯೋಗಗಳು ರಿಪೋರ್ಟ್ ಕೊಟ್ಟಿದ್ದೇನೆ ಸಹ ಮತ್ತೆ ಮತ್ತೆ ಗೊಂದಲವನ್ನ ಕರ್ನಾಟಕ ರಾಜ್ಯದಲ್ಲಿ ದಿಕ್ಸಪ್ಪಿಸಿ 56% ಮೀಸಲಾತಿನೂ ಸಹ ಸುಪ್ರೀಂ ಕೋರ್ಟ್ ರೀತಿಯಲ್ಲಿ ಮಾಡಿದ್ದೀರಾ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋದಕ್ಕೆ ನೀವು ತಯಾರಿ ಆಗಲಿಲ್ಲ. ಅಥವಾ ಒಳ ಮೀಸಲಾತಿಯನ್ನ ಒಂದೇ ಒಂದು ಸತ್ತ ಮುಂದೆ ಹೇಳೋದು, ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿಗೆ ಅಲೆಮಾರಿಗಳು ಕಂಪ್ಲೇಂಟ್ ಮಾಡಿದಾಗ ನೀವು ರಾಹುಲ್ ಗಾಂಧಿ ಬಂದು ಹೇಳಿದ್ರು ಮೀಸಲಾತಿ ಕೊಡ್ತೀನಿ ಅಂತೇಳಿ, ನೀವು ಕ್ಯಾಬಿನೆಟ್ ಸಬ್ಜೆಕ್ಟ್ ಒಂದು ಜಸ್ಟಿಫಿಕೇಶನ್ ಒಂದು ಪದ ಇಲ್ಲ. ಕ್ಯಾಬಿನೆಟ್ ನೋಟಲ್ಲಿ ಅಲೆಮಾರಿಗಳಿಗೆ ಜಸ್ಟಿಫಿಕೇಶನ್ ಮಾಡಿ ಒಳ ಮೀಸಲಾತಿ ಸೂಕ್ತವಾಗಿ ಯಾವುದೇ ಗೊಂದಲಗಳಿದೆ ಜಾರಿ ಮಾಡೋದಕ್ಕೆ ಮಾಡ್ಕೊಂತೀವಿ. ಅದಕ್ಕೆ ಜಸ್ಟಿಫಿಕೇಶನ್ ಪದ ಬರೀತಾ ಹೋದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಒಂದು ಒಳ ಮೀಸಲಾತಿ, ಮತ್ತೊಂದು ಮುಮ್ಮಟ್ಟಿಯಲ್ಲಿ ಮೀಸಲಾತಿ ಕೊಡುವ ದಿಕ್ಕಿನಲ್ಲಿ ನೀವು ಹೃದಯವಂತರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನಾವೇನು ಆಗಸ್ಟ್ ಮೊದಲು ಈ ರಾಜ್ಯದಲ್ಲಿ 35 ವರ್ಷಗಳ ಹೋರಾಟಕ್ಕೆ ಒಂದು ಶಕ್ತಿಯನ್ನ ಮಾದಿಗರು ಈ ರಾಜ್ಯ ಸರ್ಕಾರಕ್ಕೆ ತೋರಿಸಿಕೊಟ್ಟಿದ್ದರು. ಮಾದಿಗ ಉಪಜಾತಿಗಳು ಒಗ್ಗಟ್ಟಾಗಿದೆ. ಹೋರಾಟದ ಸಂಕಲ್ಪವನ್ನು ಮಾಡಿದರೆ ಬಹುಶಃ ಈ ಸರ್ಕಾರವನ್ನು ಕಿತ್ತೋಗಿ ಸಂಕಲ್ಪ ಮಾಡ್ತೇವೆ. ನೀವೇ ಹೇಳ್ಕೊಂಡಿದ್ದೀರಿ 2013ರಲ್ಲಿ ನಾನು ಒಳ ಮೀಸಲಾತಿ ಜಾರಿ ಮಾಡಿದೆ, ಸರ್ಕಾರ ಕಿತ್ತೋಗುದು. ಇದೆಲ್ಲ ಈ ಸಾರಿ ಈ ರಾಜ್ಯದ ಶೋಷಿತ ಮಾದಿಗರು, ಉಪಜಾತಿಗಳು ಈ ಸರ್ಕಾರವನ್ನ ಕಿತ್ತೊಗೆಯ ಸಂಕಲ್ಪನ ಮಾಡ್ತೇವೆ ಅಂತೇಳಿ ಈ ಒಂದು ಮುಂಬಟ್ಟಿ ಮೀಸಲಾತಿ ಜಾರಿ ಮಾಡೋದಕ್ಕೆ ಈ ಸದನದಲ್ಲಿ ನಾವು ಆಶ್ವಾಸನೆ ಅಂತಲ್ಲ, ತಿದ್ದುಪಡಿ ಮಾಡಬೇಕಂತ ಒತ್ತಾಯವನ್ನು ಮಾಡ್ತೇನೆ ಸರ್. 100% ಸರ್ ನಿಮ್ಗೆ ಆದೇಶ ಕಾಪಿಗಳು ತೋರಿಸ್ತೀವಿ ಎಲ್ಲ ಜರುಗಿಸೋದು. ಹರಿಯಾಣದಲ್ಲಿ ಮುಂಬಡ್ತಿ ಮೀಸಲಾತಿ ಇದೆ ಸರ್, ಪಂಜಾಬಲ್ಲಿ ಮುಂಬಡ್ತಿ ಮೀಸಲಾತಿ ಇದೆ ಸರ್, ಆಂಧ್ರ ಪ್ರದೇಶದಲ್ಲಿ ಮುಂಬಡ್ತಿ ಮೀಸಲಾತಿ ಇದೆ ಸರ್, ತಮಿಳುನಾಡಲ್ಲಿ ಮುಂಬಡ್ತಿ ಮೀಸಲಾತಿ ಇದೆ ಸರ್. ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಆ ಎಲ್ಲ ರಾಜ್ಯಗಳಲ್ಲಿ ಮುಂಬಡ್ತಿ ಮೀಸಲಾತಿ ಸರ್ಕಾರ ಆದೇಶ ತಮಗೆ ಕಾಪಿ ಕೊಡ್ತೀವಿ ಸರ್. ಯು ಪ್ಲೀಸ್ ಗೋ ಥ್ರೂ ಸರ್. ಮಾಧ್ಯಮದವರಿಗೆ ಮಿಸ್ಗೈಡ್ ಮಾಡಲ್ಲ ಸರ್ ನಾನು. ಸರ್ ನಾನು ಕೇಳಿ ಆಗಸ್ಟ್ 1ನೇ ತಾರೀಕುವರೆಗೂ, ಆಗಸ್ಟ್ 20ವರೆಗೂ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾನು ಹೋರಾಟಗಾರರ ಮಧ್ಯೆ ಇದ್ದೀನಿ. ಎಲ್ಲ ಜಿಲ್ಲೆಗಳು ಹೋರಾಟ ಮಾಡಿದ್ದೀವಿ, ಎಲ್ಲ ಜಿಲ್ಲೆಗಳು ಪತ್ರಿಕಾಗೋಷ್ಠಿ ಮಾಡಿದ್ವಿ. 20 ವರ್ಷಗಳಿಂದ ಶಾಸಕನಾಗಿದ್ದಾಗಲಿಂದ ಹೋರಾಟಗಳನ್ನ ನಾನು ಒಂದು ಭಾಗವಾಗಿದ್ದೀನಿ. ಆದರೆ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಗೊಂದಲ ಸೃಷ್ಟಿ ಆಗಬಾರ್ದು. ಆ ಕ್ಯಾಪ್, ಆ 50% ಕ್ಯಾಪ್ ಅನ್ನ ಸಮರ್ಥನೆ ಮಾಡೋದು ನ್ಯಾಯಾಲಯಗಳಲ್ಲಿ, ಸರ್ಕಾರಗಳೆಲ್ಲ ನನಗೆ ಅರಿವಿರೋದ್ರಿಂದ ಸರ್ಕಾರಗಳ ಗೊಂದಲ ಮುಟ್ಲಾಡ್ಕೊಂಡು ನ್ಯಾಯಾಲಯದಲ್ಲಿ ಗೆಲ್ಲೋಣ. ಒಳ ಮೀಸಲಾತಿ ಮಾಡಿದ್ದಾರೆ, ಆದರೆ ಆ ಬಿಲ್ಲಲ್ಲಿ ಮುಂಬಡ್ತಿ ಮೀಸಲಾತಿ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೋಸ್ಟರ್ ಬಿಟ್ಟಾದ್ಮೇಲೆ ಇವತ್ತು ಎಚ್ಚರಿಕೆ ಕೊಟ್ಟು ನಾನು 20ನೇ ತಾರೀಕುವರೆಗೂ ಹೋರಾಟಗಳಲ್ಲೇ ಇದ್ದೀನಿ. ಆದರೆ ಗೊಂದಲ ಸೃಷ್ಟಿ ಮಾಡೋದೇ ಒಂದು ಕೆಲಸ ಅಲ್ಲ ಇದು. ಮತ್ತೆ ಅದಾದ್ಮೇಲೆ ಕೆಲಸ ನ್ಯಾಯಾಲಯಗಳು, ಅದು ಛತ್ತೀಸ್ಗಢದ ಕೇಸ್ ಕೋರ್ಟಲ್ಲಿದೆ, ಮಹಾರಾಷ್ಟ್ರದಲ್ಲೂ ಕೋರ್ಟಲ್ಲಿದೆ,
ತಮಿಳುನಾಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು ನ್ಯಾಯಾಲಯಗಳಲ್ಲಿ ನನ್ನ ಕೆಲಸವನ್ನ ನಾನೇ ಅಪ್ಲಿಕೆಂಟ್ ಆಗಿ ಹೈಕೋರ್ಟ್ ಅಲ್ಲಿ ನನ್ನ ವಾದವನ್ನ ಮಂಡನೆ ಮಾಡೋದಕ್ಕೆ ನನ್ನ ಅಡ್ವೊಕೇಟ್ ಇಟ್ಟಿದ್ದೀನಿ ಸರ್.